ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್ಸ್. ನಾವು ಡ್ರೆಸ್ಸಸ್ ಹಳೇದಾದ್ಮೇಲೆ ಡ್ರೆಸ್ಸಸ್ ಬಿಸಾಡ್ಬಿಡ್ತೀವಿ, ಆದರೆ ದುಪ್ಪಟ್ಟ ಮಾತ್ರ ಬಿಸಾಡಕ್ಕೆ ಹೋಗಲ್ಲ. ದುಪ್ಪಟ್ಟ ತುಂಬಾ ಚೆನ್ನಾಗಿರುತ್ತೆ. ಕೆಲವು ಸಲ ಬೇರೆ ಡ್ರೆಸ್ಗೆ ಮ್ಯಾಚಿಂಗ್ ಮಾಡಿ ಹಾಕೋತೀವಿ. ಇನ್ನು ಕೆಲವು ದುಪ್ಪಟ್ಟಾಸು ಹಳೇದಾಗ್ಬಿಟ್ಟಿದೆ ಅಂತ ಹಾಗೆ ಬಿಸಾಡ್ದಿರ ಎತ್ತಿಟ್ಕೊಂಡಿರ್ತೀವಿ. ಆ ದುಪ್ಪಟ್ಟಸ್ನ ನಾವು ಈ ರೀತಿ ರಿಯೂಸ್ ಮಾಡ್ಕೋಬಹುದು. ಇಲ್ಲಿ ನಾನು 4 ರಿಂದ 5 ದುಪ್ಪಟ್ಟನ ತಗೊಂಡಿದ್ದೀನಿ. ಮೊದಲಿಗೆ ಒಂದು ದುಪ್ಪಟ್ಟ ಕೊನೆ ಇಟ್ಕೊಂಡು ಈ ರೀತಿ 4 ಪೀಸ್ ಮಾಡ್ಕೋತಾ ಇದ್ದೀನಿ. 4 ಉದ್ದ ಬಟ್ಟೆ ಪೀಸನ್ನ ರೆಡಿ ಮಾಡ್ಕೋಬೇಕು. 4 ಅಥವಾ 6 ಆದ್ರೂ ತಗೋಬಹುದು. ನಾವು 8 ಪೀಸ್ ಆದರೂ ಹಾಕೋಬಹುದು. ನಾವು 1 ಇಂಚಿಗೆ ಈ ಬಟ್ಟೆನ ನಾವು ವೇಲ್ಗೆ ಕಟ್ಕೋಬೇಕಾಗುತ್ತೆ. ಸೊ ಅದಕ್ಕೆ ಈ ರೀತಿ ಒಂದು 4 ಪೀಸನ್ನ ರೆಡಿ ಮಾಡ್ಕೋತಾ ಇದ್ದೀನಿ. ಇದು ಸ್ವಲ್ಪ ಲೆಂತಿ ಆಗಿದ್ರೆ ಚೆನ್ನಾಗಿರುತ್ತೆ. ನಾವು ವೇಲನ್ನು ನಾನು ಇಲ್ಲಿ ಅಗಲಕ್ಕೆ ಇಟ್ಕೊಂಡು ಇದ್ರಲ್ಲಿ ಕಟ್ ಮಾಡ್ಕೋತಾ ಇದ್ದೀನಿ. ನಾವು ಬೇಕಾದ್ರೆ ಉದ್ದ ವೇಲ್ ತುಂಬ ಉದ್ದ ಇರುತ್ತಲ್ಲ ಅಷ್ಟುದ್ದನೂ ಸಹ ಒಂದು 4 ಪೀಸನ್ನ ರೆಡಿ ಮಾಡಿಕೊಂಡ್ರೆ ಉದ್ದ ಪೀಸ್ ಆಗುತ್ತೆ. ಮಧ್ಯ ಸಾಲಿಲ್ಲ ಅಂದರೆ ನಾವು ಅಟ್ಯಾಚ್ ಮಾಡ್ಕೋತಾ ಇದ್ದೀನಿ. ನಾನಿಲ್ಲಿ ಈ ರೀತಿ ಪೀಸಸ್ನ ರೆಡಿ ಮಾಡಿ ಸೈಡ್ಗೆ ಇಟ್ಕೋತಾ ಇದ್ದೀನಿ. ಸೊ ರೆಡಿ ಮಾಡ್ಕೊಂಡಾದ್ಮೇಲೆ ವೇಲನ್ನು ತೊಗೊಂಡು ಈ ರೀತಿ ಒಂದು ಸೈಡ್ಗೆ ವೇಲ್ ಬಟ್ಟೆನೆಲ್ಲ ನೀಟಾಗಿ ಈ ರೀತಿ ಇಟ್ಕೊಂಡು 2 ವೇಲನ್ನು ಈ ರೀತಿ ಗಂಟು ಹಾಕ್ಕೋತಾ ಇದ್ದೀನಿ. ನಾವು ಮಿಷಿನ್ ಇದ್ದರೆ ಮಿಷಿನಲ್ಲಿ 4 ವೇಲನ್ನು ಸಹ ಸ್ಟಿಚ್ ಮಾಡ್ಕೊಂಬಿಟ್ರೆ ಗಂಟು ಸ್ವಲ್ಪ ದಪ್ಪ ಬರುತ್ತಲ್ಲ, ಆ ರೀತಿ ಆಗಲ್ಲ. ನಾವು ಸ್ಟಿಚ್ ಮಾಡಿದಾಗ ಅದು ಅಲ್ಲಲ್ಲಿ ನಮಗೆ ಗಂಟು ಸಿಗಲ್ಲ. ಸೊ ಈ ರೀತಿ ಗಂಟು ಹಾಕ್ಕೊಂಡಾದ್ಮೇಲೆ ಎಕ್ಸ್ಟ್ರಾ ಇರೋ ಕ್ಲಾತನ್ನು ನಾವು ಬೇಕಂದರೆ ಕತ್ರಿನಲ್ಲಿ ಕಟ್ ಮಾಡ್ಕೋಬೋದು. ಇಲ್ಲಿ ನಾನು 4 ದುಪ್ಪಟ್ಟನ ಅದೇ ರೀತಿ ಒಂದು ಕೊನೆಗೆ ಇನ್ನೊಂದು ಕೊನೆಗೆ ಜಾಯಿನ್ ಮಾಡಿಕೊಂಡು ಈ ರೀತಿ ಗಂಟು ಹಾಕ್ಕೊಂಡಿದ್ದೀನಿ. ಗಂಟು ಯಾವುದೇ ಕಾರಣಕ್ಕೂ ಓಪನ್ ಆಗಬಾರ್ದು. ಆ ರೀತಿ ಟೈಟಾಗಿ ಒಂದು ಗಂಟನ್ನು ಟೈಟಾಗಿ ಹಾಕ್ಕೋಬೇಕು. ಸೊ ಟೈಟಾಗಿ ಗಂಟು ಹಾಕ್ಕೊಂಡಾದ್ಮೇಲೆ ದುಪ್ಪಟ್ಟನ ಒಂದು ಸೈಡ್ ಇಟ್ಕೊಂಡು ನಾನಿಲ್ಲಿ ನೋಡಿ ಲಟ್ಟಣಿಗೆ ತೊಗೋತಾ ಇದ್ದೀನಿ. ಲಟ್ಟಣಿಗೆ ತೊಗೊಂಡು ನಾವು ಈ ಲಟ್ಟಣಿಗೆಗೆ ಈ ರೀತಿ ಗಂಟು ಹಾಕ್ಕೋಬೇಕು. ಸೊ ಈ ರೀತಿ ಗಂಟು ಹಾಕ್ಕೊಂಡಾದ್ಮೇಲೆ ಲಟ್ಟಣಿಗೆನ ಇಟ್ಕೊಂಡು ಈ ರೀತಿ ನಾವು ತಿರುಗಿಸ್ಕೊತಾ ಹೋಗಬೇಕು. ಫುಲ್ಲು 4 ದುಪ್ಪಟ್ಟನೂ ಸಹ ಈ ರೀತಿ ರೋಲ್ ಮಾಡ್ಕೋತಾ ಹೋಗಬೇಕು. ಈ ರೀತಿ ತಿರುಗಿಸ್ಕೊತಾ ಇದ್ರೆ ಅದು ರೋಲ್ ಆಗ್ತಾ ಇರುತ್ತೆ. ಇದಕ್ಕೆ ಲಟ್ಟಣಿಗೆ ಇಲ್ಲ ಅಂದರೆ ನಾವು ಮಸಿಯೋ ಕಡ್ಡಿ ಬರುತ್ತಲ್ಲ, ಸೊ ಅದಿದ್ರೂ ಆಗುತ್ತೆ. ಸೊ ಈ ರೀತಿ ತಿರುಗಿಸ್ಕೊಂಡು ನಾವು ಅದನ್ನು ಫುಲ್ಲು ರೋಲ್ ಮಾಡ್ಕೋಬೇಕು ವೇಲನ್ನು. ಸೊ ಇದೇ ರೀತಿ ಫುಲ್ಲು 4 ದುಪ್ಪಟ್ಟನೂ ಈ ರೀತಿ ರೋಲ್ ಆಗೋ ಹಾಗೆ ನಾವು ತಿರುಗಿಸ್ಕೊಂಡು ರೋಲ್ ಮಾಡ್ಕೋತಾ ಹೋಗಬೇಕು. ಇದಕ್ಕೆ ಒಂದು ಸ್ವಲ್ಪ ಟೈಮ್ ತೊಗೊಳುತ್ತೆ. ಈ ರೀತಿ ನಾವು ಸುತ್ಕೋತಾ ಹೋಗ್ತಾ ಇರಬೇಕು. ದುಪ್ಪಟ್ಟ ಲೆಂತಿಯಾಗಿ ನಾವು ಜಾಯಿನ್ ಮಾಡಿರೋದ್ರಿಂದ ಅದು ಎಲ್ಲಾದರೂ ಜಾಯಿನ್ ಆಗಿಬಿಟ್ರೆ ನಾವು ಅದನ್ನು ಸರಿ ಮಾಡಿಕೊಂಡು ದುಪ್ಪಟ್ಟನ ಆಮೇಲೆ ಈ ರೀತಿ ಸುತ್ಕೋತಾ ಹೋಗಬೇಕು. ಲಟ್ಟಣಿಗೆನ ತಿರುಗಿಸ್ತಾ ನೋಡಿ ಈ ರೀತಿ ಫುಲ್ಲು ವೇಲನ್ನು ಈ ರೀತಿ ರೋಲ್ ಮಾಡ್ಕೊಂಡಿದ್ದೀನಿ. ರೋಲ್ ಮಾಡ್ಕೊಂಡಿರೋ ವೇಲನ್ನು ನಾವು ಇವಾಗ ಸೊ ನೋಡಿ ಈ ರೀತಿ ಲಟ್ಟಣಿಗೆಗೆ ಫುಲ್ಲು ಒಂದ್ರ ಮೇಲೆ ಒಂದು ಈ ರೀತಿ ಸುತ್ಕೊಳ್ಬೇಕು. ಸುತ್ಕೊಂಡಾದ್ಮೇಲೆ ಕೊನೆ ಬಂದಾಗ ಒಂದು ಕೊನೆನ ಈ ರೀತಿ ನಾವು ಅದ್ರ ಮೇಲೆ ಏನಾದರೂ ಇಟ್ಬಿಟ್ಟು ಸೈಡ್ಗೆ ಕೊನೆಯಲ್ಲಿ ನಾವು ಬಟ್ಟೆ ಪೀಸನ್ನ ರೆಡಿ ಮಾಡ್ಕೊಂಡಿದ್ದೀವಲ್ಲ ಆ ಬಟ್ಟೆ ಪೀಸನ್ನ ಈ ರೀತಿ ಟೈಟಾಗಿ ಗಂಟು ಹಾಕ್ಕೋಬೇಕು. ಸೊ 1.5 ಇಂಚು ಅಥವಾ 1 ಇಂಚಿಗೆ ನಾವು ಈ ರೀತಿ ಒಂದೊಂದು ಬಟ್ಟೆ ಪೀಸನ್ನು ತೊಗೊಂಡು ಈ ರೀತಿ ಗಂಟು ಹಾಕ್ಕೋತಾ ಹೋಗಬೇಕು. ಸ್ವಲ್ಪ ಹತ್ರನೇ ಹಾಕ್ಕೊಳ್ಳಿ. ಗಂಟು ತುಂಬ ದೂರ ಇದ್ದರೆ ಗ್ಯಾಪ್ ತುಂಬ ಆಗಿಬಿಟ್ಟು ನಾವು ಡೋರ್ ಮ್ಯಾಟ್ ಮಾಡಿದಾಗ ಅದು ಸರಿಯಾಗಿ ಗಂಟು ಹಾಕ್ಕೊಳ್ಳೋಕ್ಕಾಗಲ್ಲ. ಸ್ವಲ್ಪ ದೂರ ಆಗಿಬಿಟ್ಟು ಗ್ಯಾಪ್ ಆಗಿಬಿಡುತ್ತೆ. ಸೊ ಆ ರೀತಿ ಆಗದೆ ಇರೋಗೆ ಸ್ವಲ್ಪ ಹತ್ರಕ್ಕೆ ಈ ರೀತಿ ಗಂಟು ಹಾಕ್ಕೊಳ್ಳಿ. ಇಲ್ಲಿ ನಾನೊಂದು ಸ್ವಲ್ಪ ದೂರನೇ ಹಾಕ್ಕೊಂಡಿದ್ದೀನಿ, ನೀವು ಇನ್ನೂ ಹತ್ರ ಗಂಟು ಹಾಕ್ಕೊಳ್ಳಿ. ನಾವಿಲ್ಲಿ 4 ಬಟ್ಟೆನ ಈ ರೀತಿ ಗಂಟು ಹಾಕ್ಕೊಂಡಿದ್ದೀನಿ. ನಾವು ಬೇಕು ಅಂದರೆ 6 ಬಟ್ಟೆ ಅಥವಾ 4 ಬಟ್ಟೆ ಪೀಸನ್ನು ತೊಗೊಂಡು ಈ ರೀತಿ ಗಂಟು ಹಾಕ್ಕೊಂಡು ನೋಡಿ ಈ ರೀತಿ ರೋಲ್ ಮಾಡ್ತಾ ಬರಬೇಕು. ನಾವು ಈ ರೀತಿ ಒಂದು ರೋಲ್ ಸುತ್ಕೊಂಡಿದ್ದಾದಮೇಲೆ ಆ ಬಟ್ಟೆ ನಾವು ಪೀಸನ್ನು ಗಂಟು ಹಾಕ್ಕೊಂಡಿರ್ತೀವಲ್ಲ ಆ ಬಟ್ಟೆ ಪೀಸನ್ನು ತೊಗೊಂಡು ಇಲ್ಲಿ ನಾವು ಒಂದು ರೋಲ್ ಸುತ್ಕೊಂಡಿದ ತಕ್ಷಣ ಆ ರೋಲ್ ಒಳಗಡೆ ಈ ರೀತಿ ಜಾಯಿನ್ ಮಾಡಿಕೊಂಡು ಇಲ್ಲಿ ಒಂದು ಟೈಟಾಗಿ ಗಂಟು ಹಾಕ್ಕೋಬೇಕು. ಅದು ಓಪನ್ ಆಗದೆ ಇರೋ ಹಾಗೆ ಒಂದೊಂದು ರೋಲು ಸುತ್ಕೋತಾ ನಾವು ಎಲ್ಲೆಲ್ಲಿ ಬಟ್ಟೆ ಕಟ್ಟಿರ್ತೀವಲ್ಲ ಆ 4 ಪೀಸನ್ನು ಈ ರೀತಿ ಜಾಯಿನ್ ಮಾಡಿಕೊಂಡು ಗಂಟು ಹಾಕ್ಕೋತಾ ಹೋಗಬೇಕು. ಸೊ ನೋಡಿ ಇನ್ನೊಂದು ಸುತ್ತು ಈ ರೀತಿ ಸುತ್ಕೊಂಡಾದ್ಮೇಲೆ ನಾವು ಒಂದು ರೋಲ್ ಸುತ್ತಿರ್ತೀವಲ್ಲ ಒಳಗಡೆ ರೋಲು ಆ ಬಟ್ಟೆ ರೋಲ್ನ ಹಿಡ್ಕೊಂಡು ಇನ್ನೊಂದು ರೋಲ್ ಸುತ್ತಿರ್ತೀವಲ್ಲ ಅದ್ರ ಜೊತೆಗೆ ಈ ರೀತಿ ಗಂಟು ಹಾಕ್ಕೋಬೇಕು. ಅದೇ ರೀತಿ ಸುತ್ತು ನಾವು ಎಷ್ಟು ಬಟ್ಟೆ ಜಾಯಿನ್ ಮಾಡ್ಕೊಂಡಿರ್ತೀವೋ ಅಷ್ಟು ಬಟ್ಟೆ ದಾರನೂ ಈ ರೀತಿ ನಾವು ಗಂಟು ಹಾಕ್ಕೋತಾ ಹೋಗಬೇಕು. ಇಲ್ಲಿ ಟೈಟಾಗಿ ಗಂಟು ಹಾಕ್ಕೋಬೇಕು. ಸೊ ನೋಡಿ ಈ ರೀತಿ ಟೈಟಾಗಿ ಗಂಟು ಹಾಕ್ಕೋತಾ ಸುತ್ಕೊಂಡು ಈ ರೀತಿ ಸೇರಿಸ್ಕೊಂಡು ಒಂದರೊಳಗಡೆ ಒಂದು ಈ ರೀತಿ ಫಸ್ಟು ಒಳಗಡೆ ನಾವು ಒಂದು ರೌಂಡ್ ಸುತ್ತಿರ್ತೀವಿ, ಆ ರೋಲು ಮತ್ತು ನೆಕ್ಸ್ಟ್ ರೋಲ್ ಸುತ್ಕೊಳ್ತಾ ಹೋಗ್ತೀವಲ್ಲ ಆ ರೋಲ್ ಎರಡನ್ನೂ ಸೇರಿಸ್ಕೊಂಡು ಈ ರೀತಿ ಆ ಬಟ್ಟೆನ ಅದರೊಳಗಡೆ ಸೇರಿಸ್ಕೊಂಡು ನೀಟಾಗಿ ನೋಡಿ ಇದ್ರೊಳಗಡೆ ಹಿಂಗೆ ಗ್ಯಾಪ್ ಮಾಡಿ ಸೇರಿಸ್ಕೊಂಡು ನಾವು ಇಲ್ಲಿ ಗಂಟು ಹಾಕ್ಕೋಬೇಕು. ಸೊ ಇದೇ ರೀತಿ ನಾವು 4 ದಾರ ಗಂಟು ಹಾಕ್ಕೊಂಡಿದ್ದೀವಲ್ಲ ಆ 4 ದಾರನೂ ಸುತ್ತಕೊಂಡು ಈ ರೀತಿ ನಾವು ಒಳಗಡೆ ಒಂದು ರೋಲ್ ಒಳಗಡೆ ಮತ್ತು ಇನ್ನೊಂದು ರೋಲ್ ಒಳಗಡೆ ಈ ರೀತಿ ಆ ದಾರನ ಸೇರಿಸ್ಕೊಂಡು ಗಂಟು ಹಾಕ್ಕೋತಾ ಇರಬೇಕು. 2 ರೋಲ್ಗೂ ಜಾಯಿನ್ ಮಾಡಿಕೊಂಡು ನಾವು ಈ ರೀತಿ ಗಂಟು ಹಾಕ್ಕೋಬೇಕು.
ಸೊ ಈ ದಾರಗಳನ್ನ ಸ್ವಲ್ಪ ಹತ್ರ ಹಾಕ್ಕೊಂಡ್ರೆ ಒಳ್ಳೆಯದು. ತುಂಬ ದೂರ ಇದ್ದರೆ ಗ್ಯಾಪ್ ಜಾಸ್ತಿ ಆಗಿಬಿಟ್ಟು ನಾವು ಈ ರೀತಿ ಸುತ್ಕೋಬೇಕಾದ್ರೆ ಒಂದ್ರ ಮೇಲೊಂದು ಓವರ್ಲ್ಯಾಪ್ ಆಗಿಬಿಡುತ್ತೆ. ಸೊ ಇದೇ ರೀತಿ ನಾವು ಸುತ್ಕೋತಾ ನಾವು ಸುತ್ಕೊಳ್ಳೋ ಒಂದು ರೋಲು ಮತ್ತು ಫಸ್ಟು ಸುತ್ತಿರ್ತೀವಲ್ಲ ಆ ರೋಲ್ ಎರಡನ್ನೂ ಜಾಯಿನ್ ಮಾಡ್ಕೊಂಡು ಅದ್ರ ಮಧ್ಯೆ ಗ್ಯಾಪ್ ಇರುತ್ತಲ್ಲ ಅದರೊಳಗಡೆ ಬಟ್ಟೆನ ಸೇರಿಸ್ಕೊಂಡು ಗಂಟು ಹಾಕ್ಕೋಬೇಕು. ಸೊ ಇದೇ ರೀತಿ ನಾನು ಫುಲ್ಲು ಲಟ್ಟಣಿಗೆಗೆ ನಾವು ಬಟ್ಟೆ ಎಷ್ಟು ಸುತ್ತಿದ್ದೀವೋ ಅಷ್ಟು ಬಟ್ಟೆನೂ ನಾವು ಈ ರೀತಿ ಗಂಟು ಹಾಕ್ಕೋತಾ ಹೋಗಬೇಕು. ಸೊ ನಾವು ಈ ರೀತಿ ಗಂಟು ಹಾಕ್ಕೊಳಕ್ಕೆ ದಾರ ಕಟ್ಕೊಂಡಿರ್ತೀವಲ್ಲ ಆ ಬಟ್ಟೆ ಏನಾದರೂ ಸಾಕಾಗಲಿಲ್ಲ ಅಂದರೆ ಎಕ್ಸ್ಟ್ರಾ ಪೀಸನ್ನು ನಾವು ಜಾಯಿನ್ ಮಾಡ್ಕೋಬೇಕಾಗತ್ತೆ. ಸೊ ಅದಕ್ಕೆ ಈ ಪೀಸು ಸ್ವಲ್ಪ ದೊಡ್ಡದಾಗಿದ್ದರೆ ಒಳ್ಳೆಯದು. ಸೊ ನೋಡಿ ಈ ರೀತಿ ಒಂದು ಚೂರು ಗಂಟೇನು ಇಲ್ಲದೆ ಇರೋ ಹಾಗೆ ನಾವು ಈ ರೀತಿ ಸುತ್ಕೋತಾ ಹೋಗಬೇಕು. ಇಲ್ಲಿ ನಾವು ವೇಲೆರಡನ್ನೂ ದುಪ್ಪಟ್ಟನ ಗಂಟು ಹಾಕ್ಕೊಂಡಿರ್ತೀವಲ್ಲ ಆ ಜಾಯಿನ್ ಬಂದಾಗ ಆ ಬಟ್ಟೆನ ಅಲ್ಲೇ ನಾವು ಬೇಕಾದರೆ ಅದಕ್ಕೆ ಮ್ಯಾಟ್ಗೆ ಈ ರೀತಿ ಸಿಕ್ಕಿಸ್ಕೋಬೋದು. ಇಲ್ಲಾಂದರೆ ತುಂಬ ದಪ್ಪ ಇದೆ ಎಕ್ಸ್ಟ್ರಾ ಇರೋ ತುಂಬ ಎಕ್ಸ್ಟ್ರಾ ಕ್ಲಾತ್ ಇದ್ದರೆ ಅದನ್ನು ನಾವು ಸಿಸರ್ ತೊಗೊಂಡು ಕಟ್ ಮಾಡ್ಕೋಬೋದು. ಸೊ ಅದನ್ನು ನೀಟಾಗಿ ಈ ರೀತಿ ಒಂದ್ರ ಪಕ್ಕ ಒಂದು ಬರೋ ಹಾಗೆ ಸುತ್ತೂ ಜೋಡಿಸ್ಕೋತಾ ಈ ರೀತಿ ನಾವು ಬಟ್ಟೆನ ನಾವು ಗಂಟು ಹಾಕ್ಕೋತಾ ಹೋಗಬೇಕಾಗುತ್ತೆ. ಇದೇ ರೀತಿ ನಾನು ಫುಲ್ಲು ನಾವು ಎಷ್ಟು ಲಟ್ಟಣಿಗೆಗೆ ವೇಲ್ ದುಪ್ಪಟ್ಟ ಸುತ್ಕೊಂಡಿರ್ತೀವಲ್ಲ ಆ ದುಪ್ಪಟ್ಟನೆಲ್ಲ ಸುತ್ತಕೊಂಡು ನಾವು ಈ ರೀತಿ ಸುತ್ತೂ ರೌಂಡಾಗಿ ಒಂದ್ರ ಪಕ್ಕ ಒಂದು ಜೋಡಣೆ ಮಾಡಿಕೊಂಡು ಈ ರೀತಿ ಗಂಟು ಹಾಕ್ಕೋತಾ ಹೋಗ್ತಾ ಇದ್ದೀನಿ. ಸೊ ಈ ರೀತಿ ನಾವು ಸೂಜಿ ದಾರನೇ ಬೇಕಾಗಿಲ್ಲ, ಜಸ್ಟು ಆ ಬಟ್ಟೆ ಇದ್ದರೆ ಸಾಕು, ನಾವು ಆರಾಮಾಗಿ ಒಂದು ಡೋರ್ ಮ್ಯಾಟನ್ನು ರೆಡಿ ಮಾಡ್ಕೋಬೋದು. ನಾನಿಲ್ಲಿ ಎರಡು ದುಪ್ಪಟ್ಟನ ಜಾಯಿನ್ ಮಾಡಿ ಎಲ್ಲೆಲ್ಲಿ ಗಂಟು ಹಾಕಿದ್ನಲ್ಲ ಅಲ್ಲೆಲ್ಲ ಈ ರೀತಿ ಎಕ್ಸ್ಟ್ರಾ ಕ್ಲಾತ್ ಇರೋದನ್ನು ಸೀಸರ್ ತೊಗೊಂಡು ಕಟ್ ಮಾಡ್ಕೋತಾ ಇದ್ದೀನಿ. ಕಟ್ ಮಾಡ್ಕೊಂಡಾದಮೇಲೆ ನೀಟಾಗಿ ಅದನ್ನು ಅರೇಂಜ್ ಮಾಡಿಕೊಂಡು ಈ ರೀತಿ ಸುತ್ತಕೊಂಡದ್ರ ಪಕ್ಕ ಒಂದು ರೋಲನ್ನು ಈ ರೀತಿ ಇದು ಮಾಡಿಕೊಂಡು ನಾವು ಆ ಬಟ್ಟೆ ದಾರ ಇರುತ್ತಲ್ಲ ಆ ಬಟ್ಟೆ ದಾರದಿಂದ ಒಂದು ರೋಲ್ ಪಕ್ಕ ಇನ್ನೊಂದು ರೋಲ್ ಇರುತ್ತಲ್ಲ ಅವೆರಡನ್ನೂ ಜಾಯಿನ್ ಮಾಡಿಕೊಂಡು ಆ ಮಧ್ಯ ಗ್ಯಾಪ್ ಇರೋ ಮಧ್ಯದಲ್ಲಿ ಈ ದಾರನ ಸೇರಿಸ್ಕೊಂಡು ಇಲ್ಲಿ ನಾನು ಗಂಟು ಹಾಕ್ಕೋತಾ ಇದ್ದೀನಿ. ಈ ರೀತಿ ನಾವು 1 ಗಂಟಾದರೂ ಹಾಕ್ಕೋಬೋದು ಅಥವಾ 2 ಗಂಟಾದರೂ ಹಾಕ್ಕೋಬೋದು. ಟೈಟಾಗಿ ಗಂಟು ಹಾಕ್ಕೋಬೇಕು, ಅದು ಓಪನ್ ಆಗಬಾರ್ದು, ಆ ರೀತಿ ಗಂಟು ಹಾಕ್ಕೋಬೇಕು. ಇದೇ ರೀತಿ ನಾವು ಬೇಕು ಅಂದರೆ ಇಲ್ಲಿ ನಾನು 4 ದುಪ್ಪಟ್ಟನ ಯೂಸ್ ಮಾಡಿದ್ದೀನಿ. ನಾವು ವೇಸ್ಟ್ ಅಂತ ಬಿಸಾಡೋ ಬದಲು ಈ ರೀತಿ ದುಪ್ಪಟ್ಟನ ಯೂಸ್ ಮಾಡಿಕೊಂಡು ನಾವು ಒಂದು 5ರಿಂದ 6 ಅಥವಾ 7ರಿಂದ 8 ಎಷ್ಟು ದುಪ್ಪಟ್ಟನ ಬೇಕಾದ್ರೂ ಜಾಯಿನ್ ಮಾಡಿಕೊಂಡು ಈ ರೀತಿ ಒಂದು ಒಳ್ಳೆ ಡೋರ್ ಮ್ಯಾಟನ್ನು ಮನೆಯಲ್ಲೇ ರೆಡಿ ಮಾಡ್ಕೋಬೋದು. ಇದೇ ರೀತಿ ಸೂಜಿ ದಾರ ಬೇಕಾಗಿಲ್ಲ, ಮಿಷಿನ್ನು ಬೇಕಾಗಿಲ್ಲ, ನಾವು ಆರಾಮಾಗಿ ಈ ರೀತಿ ಕೈಯಲ್ಲೇ ಒಂದು ಡೋರ್ ಮ್ಯಾಟನ್ನು ರೆಡಿ ಮಾಡ್ಕೋಬೋದು. ಸೊ ನೋಡಿ ಈ ರೀತಿ ಕೊನೆಯಲ್ಲಿ ಸ್ವಲ್ಪ ಬಟ್ಟೆ ಇರುತ್ತಲ್ಲ ಅದನ್ನು ನಾವು ಈ ರೀತಿ ಗಂಟು ಹಾಕ್ಕೋತಾ ಹೋಗಬೇಕು. ಸೊ ಈ ರೀತಿ ಗಂಟು ಹಾಕ್ಕೊಂಡು ಲಾಸ್ಟಲ್ಲಿ ಎಕ್ಸ್ಟ್ರಾ ಬಟ್ಟೆ ಏನಾದರೂ ಕೊನೆ ಬಟ್ಟೆ ಮಿಕ್ಕಿದ್ರೆ ಅದನ್ನು ನಾವು ಆ ಡೋರ್ ಮ್ಯಾಟ್ ಒಳಗಡೆನೇ ಈ ರೀತಿ ಜಾಯಿನ್ ಮಾಡಿಕೊಂಡು ಆ ದಾರದಿಂದ ಫುಲ್ಲು ಸುತ್ತಕೊಂಡು ಗಂಟು ಹಾಕ್ಕೋತಾ ಹೋದರೆ ಅದು ನೀಟಾಗಿ ಕೂರುತ್ತೆ. ಸೊ ಈ ರೀತಿ 2 ಗಂಟು ಹಾಕ್ಕೊಂಡು ಸ್ವಲ್ಪ ಸ್ಟಿಫ್ ಆಗಿರುತ್ತೆ. ಸೊ ಈ ರೀತಿ ಬಟ್ಟೆನಲ್ಲಿ ಮಾಡಿರೋ ಮ್ಯಾಟನ್ನು ನಾವು 1 ವರ್ಷ 2 ವರ್ಷ ಯೂಸ್ ಮಾಡಿದ್ರೂ ಸಹ ಡೋರ್ ಮ್ಯಾಟು ಹಾಳಾಗಲ್ಲ ಬೇಗ. ಸೊ ಬಟ್ಟೆನೂ ತುಂಬ ಚೆನ್ನಾಗಿರುತ್ತೆ. ನೋಡಿ ಈ ರೀತಿ ಗಂಟು ಹಾಕ್ಕೋತಾ ಇದ್ದೀನಿ. ನಾನಿಲ್ಲಿ ಎಕ್ಸ್ಟ್ರಾ ದಾರ ಇರೋದ್ರಿಂದ ಅದರಲ್ಲಿ ಈ ರೀತಿ ಅಲ್ಲಲ್ಲಿ ಗಂಟು ಸೇರಿಸ್ಕೊಂಡು 1-2 ಗಂಟನ್ನ ಹಾಕ್ಕೋತಾ ಇದ್ದೀನಿ. ಸೊ ಎಕ್ಸ್ಟ್ರಾ ಇರೋದನ್ನು ಅದನ್ನು ಮಧ್ಯೆ ನಾನು ಈ ರೀತಿ ಸುತ್ತಕೊಂಡು ಅದನ್ನು ಸಹ ನಾನು ಬಟ್ಟೆನ ಈ ರೀತಿ ಕೊನೆಯಲ್ಲಿ ಈ ಮಿಕ್ಕಿರುತ್ತಲ್ಲ ಒಂಚೂರು ಕೊನೆ ಬಟ್ಟೆ ಅದನ್ನು ಈ ರೀತಿ ಒಳಗಡೆಗೆ ಹಾಕ್ಬಿಟ್ಟು ನಾವು ಈ ರೀತಿ ಗಂಟು ಹಾಕ್ಕೋಬೇಕಲ್ಲಿ. ಸೊ ನೀಟಾಗಿ ಅದು ಓಪನ್ ಆಗದೆ ಇರೋ ಹಾಗೆ ನಾವು ಸುತ್ತೂ ಈ ರೀತಿ ಗಂಟು ಹಾಕ್ಕೋತಾ ಬರಬೇಕು. ಒಂದರೊಳಗಡೆ ಒಂದನ್ನು ಸೇರಿಸ್ಕೊಂಡು ಆ ದಾರಾನ ಸೇರಿಸ್ಕೊಂಡು ಈ ರೀತಿ ಗಂಟು ಹಾಕ್ಕೋತಾ ಬರಬೇಕು. ನಾವಿಲ್ಲಿ 1 ಗಂಟಾದರೂ ಹಾಕ್ಕೋಬೋದು ಅಥವಾ 2 ಗಂಟನ್ನು ಹಾಕ್ಕೊಂಡು ನಾವು ಸ್ಟಿಫಾಗಿ ಡೋರ್ ಮ್ಯಾಟನ್ನು ಸ್ಟಿಚ್ ಮಾಡ್ಕೋಬೋದು. ಸೊ ಎಕ್ಸ್ಟ್ರಾ ಇರೋ ಈ ದಾರ ಥರ ಇರುತ್ತಲ್ಲ ಅದನ್ನು ನಾವು ಬೇಕಾದ್ರೆ ಸೀಸರಲ್ಲಿ ಕಟ್ ಮಾಡ್ಬೋದು. ಇಲ್ಲಾಂದರೆ ನಾವು ಮಧ್ಯೆ ಡೋರ್ ಮ್ಯಾಟ್ ಒಳಗಡೆ ಅದನ್ನು ಸುತ್ತಕೊಂಡು ಸ್ವಲ್ಪ ಬಟ್ಟೆ ಇದ್ದಾಗ ಅದನ್ನು ಕಟ್ ಮಾಡ್ಬೋದು. ಸೊ ಈಗ ನೋಡಿ ಡೋರ್ ಮ್ಯಾಟು ರೆಡಿಯಾಗಿದೆ. ಹಿಂದೆಗೆ ನಾವು ಒಂದು ಸ್ವಲ್ಪ ನೋಡಿ ಗಂಟು ಹಾಕಿರೋದೆಲ್ಲ ಸ್ವಲ್ಪ ಬಟ್ಟೆ ಇದೆಲ್ಲ ಎಕ್ಸ್ಟ್ರಾ ಬಟ್ಟೆಗಳು ಅದನ್ನೆಲ್ಲ ನಾನಿಲ್ಲಿ ಟ್ರಿಮ್ ಮಾಡ್ಕೋತಾ ಇದ್ದೀನಿ. ಈಗ ಎಕ್ಸ್ಟ್ರಾ ಈ ರೀತಿ ದಾರಗಳಿರುತ್ತಲ್ಲ ನಾವು ಗಂಟು ಹಾಕ್ಕೊಂಡು ಬಂದಿರ್ತೀವಲ್ಲ ಅದನ್ನು ಈ ರೀತಿ ಒಂದೊಂದು ರೋಲ್ಗೆ ಮಧ್ಯೆ ಸೇರಿಸಿ ನಾನಿಲ್ಲಿ ಕೊನೆಯಲ್ಲಿ ಈ ರೀತಿ ಗಂಟು ಹಾಕ್ಕೊಂಡು ಅಥವಾ ಈ ರೀತಿ ನಾವು ಆ ಡೋರ್ ಮ್ಯಾಟ್ ಒಳಗಡೆ ಸುತ್ತಕೊಂಡು
ಒಂದ್ರ ಪಕ್ಕ ಒಂದು ಈ ರೀತಿ ಸುತ್ಕೊಂಡು ಗಂಟು ಹಾಕ್ಕೊಂಡು ಎಕ್ಸ್ಟ್ರಾ ಇರೋ ದಾರನ ಕಟ್ ಮಾಡ್ಕೊಬಿಡ್ಬೇಕು. ಸೊ ಟೈಟಾಗಿ ಈ ರೀತಿ ಗಂಟು ಹಾಕಿದಾದ್ಮೇಲೆ ನಾವು ಲಾಸ್ಟಲ್ಲಿ ಅದನ್ನು ಕಟ್ ಮಾಡ್ಕೋಬೇಕು. ಈ ರೀತಿ ನಾವು ಮನೆಯಲ್ಲೇ ಯಾವುದೇ ಸೂಜಿ ದಾರ ಮಿಷನ್ ಉಪಯೋಗಿಸ್ತೀರಾ ನಾವು ಕೈಯಲ್ಲೇ ಒಂದು ಒಳ್ಳೆ ಡೋರ್ ಮ್ಯಾಟನ್ನು ರೆಡಿ ಮಾಡ್ಕೋಬೋದು. ಹಳೆ ದುಪ್ಪಟ ಇದ್ರೆ ಸಾಕು, ನಾವು ಆರಾಮಾಗಿ ಈ ರೀತಿ ಒಂದು ಒಳ್ಳೆ ಡೋರ್ ಮ್ಯಾಟು ರೆಡಿ ಆಗುತ್ತೆ. ಸೊ ಇದನ್ನು ನಾನು ಚಿಕ್ಕದಾಗಿ ಮಾಡ್ಕೊಂಡಿರೋದ್ರಿಂದ ಇದನ್ನು ನಾವು ಬೆಡ್ ಹತ್ರ, ಮಂಚ ಹತ್ರ ಮೇಲೆ ಹತ್ಬೇಕಾದ್ರೆ ಎಲ್ಲ ಚಿಕ್ಕ ಚಿಕ್ಕ ಡೋರ್ ಮ್ಯಾಟ್ಸ್ ಹಾಕೋತೀವಲ್ಲ ಅಲ್ಲಿ ಯೂಸ್ ಮಾಡ್ಬೋದು. ಇಲ್ಲ ಅಂದರೆ ನಾವು ಬಾಗ್ಲ ಹತ್ರ ಮತ್ತು ರೂಮ್ ಬಾಗ್ಲ ಹತ್ರ ಎಲ್ಲ ಯೂಸ್ ಮಾಡ್ಬೋದು. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.